ನವರಾತ್ರಿ ಸಮಯದಲ್ಲಿ ಕೆಲವು ಕನಸುಗಳು ಶುಭ ಹಾಗೇನೆ ಅದೃಷ್ಟದ ಸಂಕೇತಗಳಾಗಿವೆ. ನಿಮ್ ಕನಸಿನಲ್ಲಿ ಕಮಲದ ಹೂವನ್ನ ನೋಡಿದ್ರೆ ಅದು ಆರ್ಥಿಕ ಲಾಭ, ಸಮೃದ್ಧಿ ಮತ್ತೆ ಅದೃಷ್ಟವನ್ನ ಸೂಚಿಸಲಾಗುತ್ತೆ. ಕಮಲ ಲಕ್ಷ್ಮಿ ಮತ್ತೆ ದುರ್ಗಾದೇವಿಗೆ ಸಂಬಂಧಿಸಿದೆ. ಅದರಿಂದ ನವರಾತ್ರಿಯಲ್ಲಿ ಇದನ್ನ ಕಾಣೋದು ವಿಶೇಷವಾಗಿ ಶುಭಕರವಾಗಿರುತ್ತೆ. ಇನ್ನು ಕನಸಿನಲ್ಲಿ ಸಿಂಹವನ್ನ ನೋಡಿದ್ರೆ ಅದು ದುರ್ಗಾದೇವಿಯ ಆಶೀರ್ವಾದವನ್ನ ಸೂಚಿಸುತ್ತೆ. ಶತ್ರುಗಳ ಮೇಲೆ ವಿಜಯ, ಆರ್ಥಿಕ ಲಾಭ ಹಾಗೇನೆ ವೃತ್ತಿಪರ ಪ್ರಗತಿಯನ್ನ ಸೂಚಿಸುತ್ತೆ. ಸ್ವಪ್ನ ಶಾಸ್ತ್ರದಲ್ಲಿ ಸಿಂಹದ ಕನಸು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ನಿಮ್ಮ ಕನಸಿನಲ್ಲಿ ದುರ್ಗಾದೇವಿಯನ್ನ ನೋಡೋದು ಸಂತೋಷ, ಯಶಸ್ಸು ಹಾಗೇನೆ ಸಮೃದ್ಧಿಯ ಸಂಕೇತ. ದೇವಿಯ ನಗುವನ್ನ ಕಾಣೋದು ನಿಮ್ಮ ಜೀವನದಲ್ಲಿ ಸುಖ, ಲಾಭ ಮತ್ತೆ ಸಮೃದ್ಧಿಯನ್ನ ತರುತ್ತೆ. ಬೆಳಗಿದ ದೀಪವನ್ನ ಕನಸಿನಲ್ಲಿ ನೋಡಿದ್ರೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವಂತ ಸಂಕೇತ. ಇನ್ನು ಪಾರ್ವತಿ ದೇವಿಯನ್ನ ಕನಸಿನಲ್ಲಿ ನೋಡೋದು ಸಹ ಬಹಳ ಶುಭ. ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಲಾಭ ಪಡೆಯುವಂತ ಸಂಕೇತ ಇದಾಗಿರುತ್ತೆ. ನವರಾತ್ರಿಯ ಶುಭ ಕಾಲದಲ್ಲಿ ಕಾಣುವ ಈ ಕನಸುಗಳು ನಿಮ್ಮ ಜೀವನಕ್ಕೆ ಲಾಭ ಮತ್ತು ಯಶಸ್ಸನ್ನ ತರುತ್ತೆ ಅಂತ ಶಾಸ್ತ್ರಜ್ಞರೇ ಹೇಳ್ತಾರೆ. ದೇವಿಯ ಆಶೀರ್ವಾದದೊಂದಿಗೆ ಈ ಹಬ್ಬವನ್ನ ಸಂತೋಷದಿಂದ ಆಚರಿಸಿ ನಿಮ್ಮ ಎಲ್ಲಾ ಕನಸುಗಳು ನಿಜವಾಗಲಿ.